ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹೋಣಂ. ಶ್ರೀ ಪಾರ್ಶ್ವನಾಥ ಭಗವಾನ ಕಿ ಜೈ ಹೋ. ಅನಂತ ಅನಂತ ಸಿದ್ಧ ಪರಮೇಷ್ಠಿ ಭಗವಾನ ಕಿ ಜೈ ಹೋ. ಆಚಾರ್ಯ ಶ್ರೀ ವಿಶುದ್ಧ ಸಾಗರ ಮಹಾರಾಜ್ ಕಿ ಜೈ ಹೋ. ಮುನಿಶ್ರೀ ಪ್ರಣಮ್ಯ ಸಾಗರ ಮಹಾರಾಜ್ ಕಿ ಜೈ ಹೋ. 3 ಕಡಿಮೆ 9 ಕೋಟಿ ಮುನಿರಾಜ್ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ನಾವು ಇವತ್ತಿನಿಂದ ಶ್ರೀ ಪಾರ್ಶ್ವತೀರ್ಥಕರ ಚರಿತ ಎಂಬ ಗ್ರಂಥವನ್ನು ಸ್ವಾಧ್ಯಾಯ ಮಾಡಲು ಇದ್ದೇವೆ. ಇದರ ಲೇಖಕರು ಇರ್ತೂರು ಶಾಂತಿರಾಜ ಶಾಸ್ತ್ರಿಗಳು. ಈ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಪಂಡಿತರತ್ನ ಎ ಶಾಂತಿರಾಜ ಶಾಸ್ತ್ರಿ ಟ್ರಸ್ಟ್, ಜಯನಗರ, ಬೆಂಗಳೂರಿನಲ್ಲಿ. ಈ ಗ್ರಂಥದ ಭೂಮಿಕೆಯನ್ನು ಈಗ ಮಾಡಲಾಗುತ್ತದೆ. ಜೈನ ಸಿದ್ಧಾಂತಾನುಸಾರವಾಗಿ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿಗಳೆಂಬ ಕಾಲಚಕ್ರಗಳು ಅನಾದಿ ಅನಂತವಾಗಿ ಒಂದರ ಹಿಂದೊಂದು ಎಡೆಬಿಡದೆ ತಿರುಗುತ್ತಲೇ ಇರುತ್ತವೆ. ಇವು ಪ್ರತಿಯೊಂದು 10 ಕೋಟಿ ಕೋಟಿ ಸಾಗರೋಪಮ ಕಾಲ ಪರಿಮಿತಿ ಉಳ್ಳವದಾಗಿರುತ್ತವೆ. ಈ ಕಾಲಭೇದಗಳ ಪ್ರಭಾವವು ಭರತ ಮತ್ತು ಐರಾವತ ಕ್ಷೇತ್ರಗಳಲ್ಲಿ ಮಾತ್ರ ತೋರುತ್ತದೆ. ಇವೆರಡರಲ್ಲಿ ಉತ್ಸರ್ಪಿಣಿ ಕಾಲವು ದುಶಮ ದುಶಮ, ದುಶಮ ದುಶಮ ಸುಷಮ, ಶುಷಮ ದುಶಮ, ಶುಷಮ ಮತ್ತು ಶುಷಮ ಶುಷಮಗಳೆಂಬ 6 ಭೇದಗಳು ಆಗಿರುತ್ತದೆ. ಹಾಗೆಯೇ ಅವಸರ್ಪಿಣಿ ಕಾಲವು ವ್ಯತ್ಯಾಸಗತವಾಗಿ, ಅಂದರೆ ಮೊದಲು ಹೇಳಿದ ವಿರುದ್ಧವಾಗಿ ಸುಷಮ ಸುಷಮ, ಸುಷಮ, ಶುಷಮ ದುಷಮ, ದುಷಮ ಸುಷಮ, ದುಷಮ, ದುಷಮ ದುಷಮಗಳೆಂಬ 6 ಭೇದಗಳುಳ್ಳವು ಆಗಿರುತ್ತದೆ. ಉತ್ಸರ್ಪಿಣಿ ಕಾಲದ 4ನೇ ಕಾಲ, 5ನೇ ಕಾಲ, 6ನೇಯ ಭಾಗಗಳಲ್ಲಿ ಯಥಾಕ್ರಮವಾಗಿ ಜಗನ್ಯ, ಮಧ್ಯಮ, ಉತ್ತಮ ಭೋಗಭೂಮಿಗಳ ಪರಿಸ್ಥಿತಿಯು, ಹಾಗೆಯೇ ಅವಸರ್ಪಿಣಿ ಕಾಲದ 1ನೇ ಕಾಲ, 2ನೇ ಕಾಲ, 3ನೇಯ ಭಾಗಗಳಲ್ಲಿ ಯಥಾಕ್ರಮವಾಗಿ ಉತ್ತಮ, ಮಧ್ಯಮ, ಜಗನ್ಯ ಭೋಗ ಭೂಮಿಗಳ ಪರಿಸ್ಥಿತಿಯು ಇರುವುದು. ಉತ್ಸರ್ಪಣಿ ಕಾಲದ 6, 5, 4ನೇಯ ಭಾಗಗಳು ಮತ್ತು ಅವಸರ್ಪಿಣಿ ಕಾಲದ 1, 2, 3ನೇಯ ಭಾಗಗಳು ಯಥಾಕ್ರಮವಾಗಿ 4, 3, 2
ಕೋಟಿ ಕೋಟಿ ಸಾಗರೋಪಮ ಕಾಲ ಪರಿಮಿತವಾಗಿರುತ್ತವೆ. ಉತ್ಸರ್ಪಿಣಿ ಕಾಲದ 3ನೇ ಭಾಗವು ಅವಸರ್ಪಿಣಿ ಕಾಲದ 4ನೇ ಭಾಗವು 42 ಸಹಸ್ರ ವರ್ಷಗಳು ಕಡಿಮೆಯಾದ 1 ಕೋಟಾಕೋಟಿ ಸಾಗರೋಪಮ ಕಾಲ ಪರಿಮಿತವಾಗಿರುತ್ತವೆ. ಉತ್ಸರ್ಪಿಣಿ ಕಾಲದ 1/2 ಭಾಗಗಳು ಮತ್ತು ಅವಸರ್ಪಿಣಿ ಕಾಲದ 5/6 ಭಾಗಗಳು ಪ್ರತಿಯೊಂದು ಕಾಲದಲ್ಲಿ 21 ಸಹಸ್ರ ವರ್ಷ ಪರಿಮಿತವಾಗಿರುತ್ತದೆ. ಈ ಎಲ್ಲ ಕಾಲ ವಿಭಾಗ ವರ್ಣವು ಸಾಗರೋಪಮ ಎಂಬ ಕಾಲದ ಪರಿಮಿತಿಯು ಇರುತ್ತದೆ. ಕೆಲವರಿಗೆ ನೂತನವಾಗಿಯೂ ಆಶ್ಚರ್ಯಕರವಾಗಿಯೂ ಅಸಂಭವ ಎಂಬುದಾಗಿಯೂ ತೋರಬಹುದಾದರೂ ಸ್ವಲ್ಪ ಸಮಾಧಾನದಿಂದ ವಿಚಾರ ಮಾಡಿ ನೋಡಿದರೆ ನಿಲುಗಡೆಯಿಲ್ಲದ ಕಾಲಚಕ್ರದಲ್ಲಿ ಅಣುಗಳಂತಿರುವ ಆ ಕಾಲ ವಿಭಾಗಗಳು ಹಾಗೆ ತೋರಲಾರವು. ನಮ್ಮಂತಹ ಅಲ್ಪಜ್ಞರ ಬುದ್ಧಿಗೆ ನಿಲುಕದ ವಿಷಯಗಳ ಅಭಾವವನ್ನು ಸಿದ್ಧ ಮಾಡಲು ಪ್ರಯತ್ನಿಸುವುದಾದರೂ ಅಜ್ಞತೆಯಾದೀತು. ಹೆಸರು ಹೊಸದಾದ ಮಾತ್ರಕ್ಕೆ ಅದರ ವಾಚ್ಯವಾದ ಅರ್ಥದ ಅಭಾವವು ಸಿದ್ಧವಾಗುವುದು. ಅಂದರೆ ಬುದ್ಧಿಗೆ ಸ್ವಲ್ಪ ಶ್ರಮ ಕೊಡಬೇಕಾಗುವುದು. ಉತ್ಸರ್ಪಿಣಿ ಕಾಲದ 3ನೇ ಭಾಗವು ಮತ್ತು ಅವಸರ್ಪಿಣಿ ಕಾಲದ 4ನೇ ಭಾಗ ಆಗಿರುವ ದುಷಮ ಸುಷಮ ಕಾಲದಲ್ಲಿ ಪ್ರತಿಯೊಂದರಲ್ಲಿಯೂ ಯಥಾಕ್ರಮವಾಗಿ 24 ತೀರ್ಥಂಕರರು ಅವತರಿಸಿ ಜೈನ ಧರ್ಮವನ್ನು ಪ್ರಭಾವನೆ ಮಾಡಿ ತಮ್ಮ ದಿವ್ಯ ಉಪದೇಶಗಳಿಂದ ಅನೇಕ ಭವ್ಯ ಜೀವರುಗಳಿಗೆ ಮುಕ್ತಿ ಮಾರ್ಗವನ್ನು ತೋರಿಸಿಕೊಟ್ಟು ಸಕಲ ಕರ್ಮ ವಿಮುಕ್ತರಾಗಿ ಕೈವಲ್ಯವನ್ನು ಹೊಂದುತ್ತಾರೆ. ಈ ಪರಿಪಾಟಿಯು ಅನಾದಿ ಅನಂತವಾಗಿದೆ. ಉತ್ಸರ್ಪಿಣಿ ಅವಸರ್ಪಿಣಿ ಕಾಲಗಳಲ್ಲಿ ಈಗ ನಡೆಯುತ್ತಿರುವ ಕಾಲವು ಅವಸರ್ಪಿಣಿ ಕಾಲವಾಗಿದೆ. ಇದರ 6 ಭಾಗಗಳಲ್ಲಿ ಮೊದಲ 4 ಭಾಗಗಳು ಕಳೆದು ಹೋಗಿ 5ನೇಯದಾದ ದುಷಮ ಎಂಬ ಕಾಲಭಾಗವು ಈಗ ನಡೆಯುತ್ತಿರುವುದು. ಈ ಭಾಗದಲ್ಲಿಯೂ 2550 ವರ್ಷಗಳು ಕಳೆದು ಹೋಗಿರುತ್ತವೆ. ಈ ಕಾಲಭಾಗವನ್ನು ಮಹಾವೀರ ತೀರ್ಥಂಕರರು ನಿರ್ವಾಣವನ್ನು ಹೊಂದಿದ ದಿನದಿಂದ ಆರಂಭವಾಗಿರುತ್ತದೆ. ಈ ಅವಸರ್ಪಿಣಿ ಕಾಲದ 6ನೇ ಭಾಗದ ಕೊನೆಯಲ್ಲಿ ಭರತ ಐರಾವತ ಕ್ಷೇತ್ರಗಳ ಆರ್ಯಖಂಡಗಳಿಗೆ ಪ್ರಳಯವಾಗುವುದು. ಈ ಅವಸರ್ಪಿಣಿ ಕಾಲದಲ್ಲಿ ಕಳೆದ 4ನೇಯ ದುಷಮ ಸುಷಮ ಭಾಗದಲ್ಲಿ ಯಥಾಕ್ರಮವಾಗಿ ಋಷಭ, ಅಜಿತ, ಶಂಭವ, ಅಭಿನಂದನ, ಸುಮತಿ, ಪದ್ಮಪ್ರಭ, ಸುಪಾರ್ಶ್ವ,
ಚಂದ್ರಪ್ರಭ, ಪುಷ್ಪದಂತ, ಶೀತಲ, ಶ್ರೇಯಾಂಸ, ವಾಸುಪೂಜ್ಯ, ವಿಮಲ, ಅನಂತ, ಧರ್ಮ, ಶಾಂತಿ, ಕುಂತು, ಅರ, ಮಲ್ಲಿ, ಮುನಿಸೂರತ, ನಾಮಿ, ನೇಮಿ, ಪಾರ್ಶ್ವನಾಥ, ವರ್ಧಮಾನರೆಂಬ 24 ತೀರ್ಥಂಕರರು ಹಿಂದೆ ಹೇಳಿದ ಕ್ರಮದಿಂದ ಕೈವಲ್ಯವನ್ನು ಪಡೆದಿರುವರು. ವರ್ಧಮಾನ ತೀರ್ಥಂಕರರಿಗೆ ಮಹಾವೀರರೆಂದು, ಸನ್ಮತಿ ಎಂದು ಹೆಸರುಗಳಿರುತ್ತವೆ. ಮೊದಲನೆಯ ಋಷಭ ತೀರ್ಥಂಕರರು ಜೈನ ಧರ್ಮದ ಪ್ರಚಾರವನ್ನು ಮಾಡಿ ಮುಕ್ತರಾಗಿ ಅನೇಕ ಕೋಟಿ ವರ್ಷಗಳು ಸಂದ ಬಳಿಕ ಎರಡನೆಯ ಅಜಿತನಾಥ ತೀರ್ಥಂಕರರು ಜೈನ ಧರ್ಮದ ಪ್ರಭಾವವನ್ನು ಮಾಡಿ ಮುಕ್ತರಾದರು. ಒಬ್ಬೊಬ್ಬರು ತೀರ್ಥಂಕರರು ಮುಕ್ತರಾದ ನಂತರ ಮತ್ತೊಬ್ಬರು ತೀರ್ಥಂಕರರು ಜನಿಸುವವರೆಗಿನ ಮಧ್ಯಕಾಲಕ್ಕೆ ಅಂತರಕಾಲವೆಂದು ಹೆಸರಿದೆ. ಈ ಅಂತರಕಾಲದ ಅವಧಿಯು ತೀರ್ಥಂಕರರ ಶರೀರ ಪರಿಣಾಮವು ಹಾಗೂ ಆಯುಷ್ಯವು ಬರಬರುತ್ತಾ ಕಡಿಮೆಯಾಗುವವು. ಈ ಕ್ರಮದಿಂದ ಕಡಿಮೆಯಾಗುತ್ತಾ ಬಂದು 22ನೇ ಶ್ರೀ ನೇಮಿನಾಥ ತೀರ್ಥಂಕರರು ಮುಕ್ತರಾಗಿ 93,750 ವರ್ಷಗಳು ಕಳೆದ ನಂತರ 23ನೇಯ ಶ್ರೀ ಪಾರ್ಶ್ವತೀರ್ಥಂಕರರು ಅವತರಿಸಿ ಜೈನ ಧರ್ಮದ ಪ್ರಚಾರವನ್ನು ಮಾಡಿ ಮುಕ್ತರಾದರು. ಆಮೇಲೆ 250 ವರ್ಷಗಳ ನಂತರ ಶ್ರೀ ಮಹಾವೀರ ತೀರ್ಥಂಕರರು ಅವತರಿಸಿ ಜೈನ ಧರ್ಮ ಪ್ರಚಾರವನ್ನು ಮಾಡಿ ಕ್ರಿಸ್ತಪೂರ್ವ 566ರಲ್ಲಿ ಮುಕ್ತರಾದರು. 24 ತೀರ್ಥಂಕರರಲ್ಲಿ 23ನೇಯ ಶ್ರೀ ಪಾರ್ಶ್ವತೀರ್ಥಂಕರರ ಕಾಲವು 24ನೇಯ ಶ್ರೀ ಮಹಾವೀರ ತೀರ್ಥಂಕರರ ಕಾಲವು ಈಗಿನ ಚರಿತ್ರಕಾರರ ಪರಿಶೋಧನೆಗೂ ದೊರಕಿವೆ. ಆದರೆ ಉಳಿದ 22 ತೀರ್ಥಂಕರರ ವಿಷಯವು ಕಾಲವು ಚರಿತ್ರಕಾರರ ಪರಿಶೋಧನೆಗೆ ಸಿಕ್ಕಿಲ್ಲ. ಚರಿತ್ರಕಾರರ ಪರಿಶೋಧನೆಗೆ ಸಿಲುಕದ ವಿಷಯವು ನಂಬಿಕೆಗೆ ಅರ್ಹವಲ್ಲ ಎಂದು ಕೆಲವರು ಹೇಳುವುದುಂಟು. ಈ ಮಾತನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಅನಂತವಾದ ಕಾಲಚಕ್ರಕ್ಕೆ ಸಿಲುಕಿದ ವಿಷಯಗಳೆಲ್ಲವೂ ಚರಿತ್ರಕಾರರ ಪರಿಶೋಧನೆಗೆ ನಿಲುಕುವುದೆಂದು ಹೇಳಲಾಗುವುದಿಲ್ಲ. ಅನೇಕ ಕೋಟಿ ವರ್ಷಗಳ ಹಿಂದಿನ ವಿಷಯಗಳು ಇರಲಿ, 10-20 ಸಾವಿರ ವರ್ಷಗಳ ಹಿಂದಿನ ವಿಷಯಗಳಾದರೂ ಚರಿತ್ರಕಾರರ ಪರಿಶೋಧನೆಗೆ ಸಿಗಲು ಕಷ್ಟವಾಗಿದೆ. ಇಲ್ಲವೆಂದಾದರೆ ಅಂತಹ ವಿಷಯಗಳೇ ಇರಲಿಲ್ಲವೆಂದು ಹೇಳುವುದು ತಪ್ಪಾಗುವುದಿಲ್ಲವೇ? ಆದುದರಿಂದ ನಾವು ಚರಿತ್ರಕಾರರ ಪರಿಶೋಧನೆಗೆ ನಿಲುಕದ ಎಷ್ಟೋ ವಿಷಯಗಳನ್ನು ಪುರಾಣಗಳ ಆಧಾರದಿಂದ ನಂಬಬೇಕಾಗುತ್ತದೆ. ಆ 22 ತೀರ್ಥಂಕರಾದರೂ ರಾಮಕೃಷ್ಣರಾದಿಗಳಂತೆ ಪುರಾಣ ಪ್ರಸಿದ್ಧರೇ ಆಗಿರುತ್ತಾರೆ. ಸಾಮಾನ್ಯವಾಗಿ ಸತ್ಪುರುಷ ಸಜ್ಜನರ ಸಹವಾಸದಿಂದ ಮನುಷ್ಯರಲ್ಲಿ
ಸದ್ಗುಣ ಸೌಜನ್ಯ ಉಂಟಾಗುವವು. ಮನುಷ್ಯನು ತನ್ನ ಆತ್ಮಿಕ ಸುಗುಣಗಳ ಸುಧಾರಣೆಗಾಗಿ ಸತ್ಪುರುಷರ ಸಜ್ಜನರ ಸಹವಾಸವನ್ನು ಮಾಡುವುದಾಗಿದೆ. ಹಾಗೆಯೇ ಪರೋಕ್ಷವಾದ ಮಹಾಪುರುಷರ ಚರಿತ ಪುರಾಣಗಳನ್ನು ತಿಳಿಯುವುದು, ಶ್ರವಣ ಮಾಡುವುದು, ಕೇಳುವುದು ಆತ್ಮಿಕ ಸುಗುಣಗಳ ಸುಧಾರಣೆ ಆಗಿರುತ್ತವೆ. ಮಹಾಪುರುಷರುಗಳಲ್ಲಿ ಅನುಪಮ ಪುಣ್ಯ ಮೂರ್ತಿಗಳಾದ ತೀರ್ಥಂಕರುಗಳಿಗಿಂತ ಶ್ರೇಷ್ಠವಾದ ಮಹಾಪುರುಷರಿಲ್ಲವೆಂದು ಜೈನ ಬಂಧುಗಳ ನಂಬಿಕೆಯಾಗಿದೆ. ಈ ಹಿಂದೆ ಹೇಳಿದ ಅಂತಹ 24 ಮಂದಿ ತೀರ್ಥಂಕರುಗಳಲ್ಲಿ 23ನೇಯರಾದ ಶ್ರೀ ಪಾರ್ಶ್ವತೀರ್ಥಂಕರರು ಈ ಪುಸ್ತಕದ ಕಥಾನಾಯಕರು. ತೀರ್ಥಂಕರರುಗಳೆಲ್ಲರೂ ಸಮಾನ ರೂಪದಿಂದ ಪವಿತ್ರಾತ್ಮರು, ಪೂಜ್ಯರು ಆಗಿರುವುದಾದರೂ ಶ್ರೀ ಪಾರ್ಶ್ವತೀರ್ಥಂಕರರು ಕಮಟನೆಂಬ ಶತ್ರುವಿನಿಂದ ಮಾಡಲ್ಪಟ್ಟ ದುಸ್ಸಹವಾದ ಉಪಸರ್ಗ ದುಃಖಗಳನ್ನು ಆತ್ಮಬಲದಿಂದ ಸಹಿಸಿ ಲೋಕಕ್ಕೆ ಅಸಾದೃಶ್ಯವಾದ ಸಹಿಷ್ಣುತೆಯ ಪಾಠವನ್ನು ಕಲಿಸಿಕೊಟ್ಟು ಅದ್ವಿತೀಯ ಮಹಾಪುರುಷರು ಆಗಿರುತ್ತಾರೆ. ಹೇಗೆ ಶ್ರೀಗಂಧಕ್ಕೆ ಶಿಲೆಯ ಘರ್ಷಣವಾದರೆ ಅಥವಾ ಬೆಂಕಿಯ ಸ್ಪರ್ಶವಾದರೆ ಅದರ ಸುಗಂಧವು ಹರಡುವಂತೆ ಸತ್ಪುರುಷರಿಗೆ ದುಷ್ಟರಿಂದ ಬಾಧೆ ಉಂಟಾದರೆ ಅವರ ಅಂತರ್ಲೀನವಾದ ಲೋಕೋತ್ತರ ಗುಣಗಳು ಲೋಕ ವಿಖ್ಯಾತವಾಗುತ್ತವೆ. ಶ್ರೀ ಪಾರ್ಶ್ವತೀರ್ಥಂಕರರಾದರೂ ಕೊನೆಯ 10 ಭವಗಳಲ್ಲಿ ಬಾಹ್ಯ ಶತ್ರುವಿನ ಬಾಧೆಯನ್ನು ಆತ್ಮಬಲದಿಂದ ಸಹಿಸಿಕೊಂಡು ದುರುಜಯ ಕರ್ಮರೂಪಿ ಅಂತಹ ಶತ್ರುಗಳನ್ನು ಜಯಿಸಿ ಆತ್ಮಿಕ ಸೌರಾಜ್ಯವನ್ನು ಪಡೆದು ಅತೀಂದ್ರಿಯ ಅನಂತ ಸುಖಗಳಿಗೆ ಭಾಗಿಗಳು, ನಿತ್ಯ ತೃಪ್ತರು ಆಗಿರುತ್ತಾರೆ. ಇತರ ಜೀವಾತ್ಮರಂತೆ ತೀರ್ಥಂಕರರು ಅನಂತ ಕಾಲದಿಂದ ಅನಂತ ಭವಗಳನ್ನು ಹೊಂದಿರುವರಾದರೂ ಯಾವ ಭವದಿಂದ ಅವರ ಆತ್ಮಿಕ ಗುಣಗಳ ವಿಕಾಸಕ್ಕೆ ಆರಂಭವಾಗುತ್ತದೆಯೋ ಆ ಭವದಿಂದ ಅವರ ವಿಷಯವನ್ನು ವರ್ಣಿಸುವುದು ಜೈನ ಪುರಾಣ ಕರ್ತೃಗಳಾದ ಕವಿಗಳ ಸಂಪ್ರದಾಯವಾಗಿದೆ. ತದನುಸಾರವಾಗಿ ಶ್ರೀ ಪಾರ್ಶ್ವತೀರ್ಥಕರ ಚರಿತವು ಇಲ್ಲಿಯೂ ಕೊನೆಯ ಅವರ 10 ಭವಗಳ ವರ್ಣನೆಯು ಮಾಡಲಾಗುವುದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಪಾರ್ಶ್ವತೀರ್ಥಂಕರರ 10 ಭವಗಳ ವರ್ಣನೆಯನ್ನು ಮಾಡಲಾಗುವುದು. ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಭಗವಾನ ಕಿ ಜೈ ಹೋ. ಅನಂತ ಅನಂತ ಸಿದ್ಧ ಪರಮೇಷ್ಠಿ ಭಗವಾನ ಕಿ ಜೈ ಹೋ. 3 ಕಡಿಮೆ 9 ಕೋಟಿ ಮುನಿರಾಜ್ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ.